ಇನ್ಸೈಟ್ ರಶ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರವಂತಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪ ಪ್ರಸಿದ್ಧ ಹಾಗೂ ವಿಶಿಷ್ಟ ಕಾದಂಬರಿಗಳ ಕರ್ತೃ. ಅವರ ಜೀವನದ ಆವರಣದ ಸುತ್ತ ಒಂದು ಇಣುಕು ನೋಟ ನೋಡ್ಕೊಂಡು ಬರೋಣ ಬನ್ನಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಕೇವಲ ಒಬ್ಬ ಕಾದಂಬರಿಕಾರರಷ್ಟೇ ಅಲ್ಲ, ಅವರು ಅನುಭವಗಳ ತೀಕ್ಷ್ಣತೆ, ಬದುಕಿನ ಸವಾಲುಗಳ ನೇರ ಎದುರಿಸುವಿಕೆ ಮತ್ತು ಸಮಾಜದ ಕುರಿತಾದ ಅಚಲ ಕಳಕಳಿಯನ್ನು ಹೊಂದಿದ ವಿಶೇಷ ವ್ಯಕ್ತಿತ್ವ. ಅವರ ಸಾಹಿತ್ಯ ಜೀವನ ಮತ್ತು ವೈಯಕ್ತಿಕ ಪಯಣ ಎರಡೂ ಅಸಂಖ್ಯ ಓದುಗರಿಗೆ ಪ್ರೇರಣೆಯ ಚಿಲುಮೆಯಾಗಿದೆ. ಬಾಲ್ಯದಲ್ಲಿ ಎದುರಿಸಿದ ಕಷ್ಟ ಕಾರ್ಪಣ್ಯಗಳು ಅವರನ್ನ ಸಾಹಿತ್ಯ ಮತ್ತು ಶಿಕ್ಷಣದತ್ತ ವಾಲುವಂತೆ ಮಾಡಿತ್ತು. ಸಂದರ್ಶನವೊಂದರಲ್ಲಿ ಅವರು ಹೇಳ್ತಾರೆ, ನಮಗಾದ ಆಳವಾದ ಅನುಭವಗಳು ಮತ್ತು ನೋವುಗಳನ್ನ ಮರೆಯಲು ಅಸಾಧ್ಯ. ಅದಕ್ಕಾಗಿ ಬರೆಯುವುದರಿಂದ ಸಮಸ್ಯೆಯ ಆಳವನ್ನ ತೆರೆದಿಡಬಹುದು ಎಂದು. ಆ ಎಲ್ಲ ಅನುಭವಗಳು ಮನಸ್ಸಿನಲ್ಲಿ ಅಚ್ಚೊತ್ತಿದ್ದರೂ ಅವುಗಳನ್ನ ಅಕ್ಷರ ರೂಪಕ್ಕೆ ಇಳಿಸುವುದು ಮತ್ತೊಂದು ಸವಾಲೇ ಸರಿ. ಇಂತಹ ಸಮಸ್ಯೆಗಳ ಆಳವನ್ನ ತೆರೆದಿಡಲು ಸಾಹಿತ್ಯದ ಹಾದಿ ಅವರಿಗೆ ದಾರಿಯಾಯಿತು. ಬಾಲ್ಯದಲ್ಲಿ ತಮಗಿದ್ದ ಹೆದರಿಕೆ ಮತ್ತು ಅವಮಾನ ಅವರನ್ನ ಗಟ್ಟಿಗೊಳಿಸಿದ್ರು. ತಮ್ಮ ಕುಟುಂಬದ ಹಿನ್ನೆಲೆಯಲ್ಲಿ ಉಂಟಾದ ಆಘಾತಗಳಿಂದ ನಲುಗಿದ್ರು. ಅದನ್ನ ಭೇದಿಸಲು ಊರೂರು ಸುತ್ತಿ ಸಾಹಸಮಯ ಪ್ರವೃತ್ತಿ ಬೆಳೆಸಿಕೊಂಡ್ರು. ಅವರು ಜನಿಸಿದ್ದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶಿವರ ಎಂಬ ಹಳ್ಳಿಯಲ್ಲಿ. ಆಗಸ್ಟ್ 20, 1931 ಅವರು ಜನಿಸಿದರು. ಪತ್ನಿ ಸರಸ್ವತಿ ಹಾಗೂ ಅವರ ಮಕ್ಕಳು ಇಬ್ಬರು ಗಂಡು ಮಕ್ಕಳು, ಎಸ್.ಬಿ. ಉದಯಶಂಕರ್ ಹಾಗೂ ಎಸ್.ಬಿ. ರವಿಶಂಕರ್. ಅವರ ವಿರಚಿತ 25ಕ್ಕೂ ಹೆಚ್ಚು ಕಾದಂಬರಿಗಳು ಭಾಷೆಗಳ ಎಲ್ಲೆ ಮೀರಿ ಪ್ರಸಿದ್ಧಿಯನ್ನ ಪಡೆದುಕೊಂಡವು. ಅವರ ಸಾಹಿತ್ಯ ಕೃಷಿಗೆ ಗೌರವ ಡಾಕ್ಟರೇಟ್, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ್ ಪ್ರಶಸ್ತಿ, ಪದ್ಮಶ್ರೀ ಹಾಗೂ ಪದ್ಮ ವಿಭೂಷಣ ಪ್ರಶಸ್ತಿ ಸೇರಿದಂತೆ ಪ್ರಮುಖ ಪ್ರಶಸ್ತಿಗಳು ಅವರಿಗೆ ಸಂದಿವೆ. ತಮ್ಮ ಎಲ್ಲ ಕಷ್ಟಗಳ ನಡುವೆಯೂ ಶಿಕ್ಷಣದ ಹಾದಿಯಲ್ಲಿ ಸಿಕ್ಕ ನುರಿತ ಹಾಗೂ ಒಳ್ಳೆಯ ಉಪಾಧ್ಯಾಯರ ಸಹಕಾರ ಅವರಿಗೆ ಓದಲು ಇಂಬು ನೀಡಿತು. ಪ್ರೊಫೆಸರ್ ರಾಮಣ್ಣ, ರಾಜಗೋಪಾಲ್ ಅಯ್ಯಂಗಾರ್ ಮತ್ತು ಎನ್.ಎಸ್. ಸೀತಾರಾಮು ಮುಂತಾದ ಪ್ರಮುಖರ ಪ್ರಭಾವಕ್ಕೆ ಒಳಗಾಗಿ ಅವರು ಸಾಹಿತ್ಯವನ್ನ ಆರಾಧಿಸಲಾರಂಭಿಸಿದರು. ಬಾಲ್ಯದಿಂದಲೂ ಅವರಿಗಿದ್ದ ತುಂಟತನ, ಸಂಗೀತ, ನಾಟಕ ಮತ್ತು ಕಥೆಗಳ ಮೇಲಿನ ಪ್ರೀತಿ ಅವರ ಸೃಜನಶೀಲತೆಗೆ ಅಡಿಪಾಯ ಹಾಕಿದವು. ಹೀಗೆ ವಿವಿಧ ಜೀವನಾನುಭವಗಳು ಅವರನ್ನ ಒಬ್ಬ ಶ್ರೇಷ್ಠ ಲೇಖಕರನ್ನಾಗಿ ರೂಪಿಸಿದವು. ಅವರ ಪ್ರಕಾರ ತಾಯಿಯವರಿಂದ ಕಲಿತ ವಿದ್ಯೆಯೇ ಶ್ರೇಷ್ಠ. ತಾಯಿಯ ಸಾವಿನ ನಂತರ ಸಾವು ಅವರಿಗೆ ಬಾಧಿಸುವ ಪ್ರಶ್ನೆಯಾಗಿ ಕಾಡಿತು. ಇದರ ಫಲಿತಾಂಶವಾಗಿ ಅವರ ಮಹತ್ವದ ಕಾದಂಬರಿ ವಂಶವೃಕ್ಷ ಪರಿಚಯವಾಯಿತು. ತತ್ವಶಾಸ್ತ್ರದ ಅಧ್ಯಯನದ ಸಂದರ್ಭದಲ್ಲಿ ವಿಭಿನ್ನ ಅಭಿರುಚಿಯ ಪುಸ್ತಕಗಳನ್ನ ಓದಿನಲ್ಲಿ ಗಾಢವಾದ ಆಸಕ್ತಿಯನ್ನ ಬೆಳೆಸಿಕೊಂಡ್ರು. ಅವರ ಪುಸ್ತಕಗಳನ್ನ ಓದ್ತಾ ಇದ್ರೆ ಸಾಹಿತ್ಯ ಅನುಭವಗಳ ರಸಸೃಷ್ಟಿ, ಸಾಹಿತ್ಯ ಶಕ್ತಿ ಮತ್ತು ಕಲ್ಪನಾ ಶಕ್ತಿಯನ್ನ ಪರಿಚಯಿಸುತ್ತೆ. ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ರಚಿಸಿದ ಗತಜನ್ಮ, ಭೀಮಕಾಯ ಕಾದಂಬರಿಗಳು ಜನಪ್ರಿಯವಾದವು. ಅವರ ಒಂದೊಂದು ಕಾದಂಬರಿಯು ಒಂದೊಂದು ಅಂತರಂಗದ ಪರಿಚಯ ಮಾಡಿರುವ ಪ್ರಯತ್ನವಾಗಿದೆ. ಸಾಹಿತ್ಯ ಓದುಗರಿಗೆ ಮತ್ತಷ್ಟು ಓದಲು ಪ್ರೇರೇಪಿಸಿದೆ. ತಂತು ಕಾದಂಬರಿಯು ಇಡೀ ಭಾರತದ ಚಿತ್ರಣವನ್ನ ಕಟ್ಟಿಕೊಡುತ್ತೆ. ಸಾಕ್ಷಿ ಕಾದಂಬರಿಯು ಓದುಗರಲ್ಲಿ ಸಾಕ್ಷಿ ಪ್ರಜ್ಞೆಯನ್ನ ಭೇದಿಸುವ ಪ್ರಯತ್ನ ಮಾಡುತ್ತೆ. ಆವರಣ ಇತಿಹಾಸ ಮತ್ತು ಮಾನವ ಸಂಬಂಧಗಳ ಮಹತ್ವದ ಮುಖವನ್ನ ತೆರೆದಿಡುತ್ತೆ. ಮಂದ್ರ ಸಂಗೀತದ ಪರಿಕಲ್ಪನೆಯಲ್ಲಿ ಹೊಸ ಛಾಯೆ ಮೂಡಿಸಿ ಭಾವಜ್ಞಾನದ ಧ್ಯಾನ ಸೃಷ್ಟಿಸುತ್ತೆ. ಹೀಗೆ ಅವರ ಗೃಹಭಂಗ, ದಾಟು, ತಬ್ಬಲಿಯು ನೀನಾದೆ ಮಗನೆ, ನಾಯಿ ನೆರಳು, ಸಾರ್ಥ ಸೇರಿದಂತೆ ಹಲವು ಕಾದಂಬರಿಗಳು ಸಾಂಪ್ರದಾಯಿಕ ಮತ್ತು ಲೌಕಿಕ ವಿಷಯಗಳನ್ನ ಚರ್ಚಿಸುವಂತೆ ಮಾಡಿದವು. ಅವರ ಕಾದಂಬರಿಗಳು ಚಲನಚಿತ್ರ ರೂಪದಲ್ಲಿಯೂ ಪ್ರೇಕ್ಷಕರ ಗಮನ ಸೆಳೆಯಿತು. ಕಾದಂಬರಿ ರಚನೆಯು ವಿಶಾಲವಾದ ಹೃದಯಕ್ಕೆ ಅವಕಾಶ ಮಾಡಿಕೊಡುತ್ತದೆ ಎಂಬ ಕಾರಣಕ್ಕೆ ಅವರಿಗೆ ಪದ್ಯ ಮತ್ತು ವಿಮರ್ಶೆಯಲ್ಲಿ ಹೆಚ್ಚು ಆಸಕ್ತಿ ಇರಲಿಲ್ಲ ಎಂದು ಸಂದರ್ಶನದಲ್ಲಿ ಹೇಳ್ತಾರೆ. ಅವರ ದೃಷ್ಟಿಯಲ್ಲಿ ಜೀವನ ಪ್ರೀತಿ ಎಂದರೆ ಎಲ್ಲ ಅನುಭವಗಳನ್ನ, ಎಲ್ಲ ಪ್ರೀತಿಯನ್ನ ಮತ್ತು ಎಲ್ಲರ ಆದರಗಳನ್ನ ಹೊಂದುವುದು. ಸಾವು ಬಂದಾಗಲೂ ಅದಕ್ಕೊಂದು ಅರ್ಥ, ನಾವು ಬದುಕುವ ರೀತಿ ಎಂಬ ಬದುಕಿನ ಸಾರವನ್ನ ಅವರು ಹೇಳಿದ್ದಾರೆ. ಭೈರಪ್ಪ ಅವರ ಸಾಹಿತ್ಯ ದೃಷ್ಟಿಕೋನಗಳು ಸಾಹಿತ್ಯ ವಲಯದಲ್ಲಿ ವಿವಾದಗಳನ್ನು ಹುಟ್ಟುಹಾಕಿದ್ವು. ಸಾಹಿತ್ಯಕ್ಕೆ ಯಾವುದೇ ಗಡಿಗಳ ಎಲ್ಲೇ ಇರಬಾರದು ಎಂಬ ಧೋರಣೆ ವಿವಾದಕ್ಕೆ ಒಳಪಡಿಸಿತು. ಅವರ ಸಾಹಿತ್ಯದಲ್ಲಿನ ಕೆಲ ಬಲಪಂಥೀಯ ನಿಲುವುಗಳು ಮತ್ತು ಹೆಣ್ಣಿನ ಕುರಿತ ಧೋರಣೆಗಳು ವಿಮರ್ಶೆಗಳಿಗೆ ಗುರಿಯಾದವು. ಆದರೆ ಈ ವಿವಾದಗಳ ನಡುವೆಯೂ ಅವರ ಸಾಹಿತ್ಯವು ಅಗಾಧ ಪ್ರಮಾಣದ ಓದುಗರನ್ನ ಸೃಷ್ಟಿಸಿತು. ಅವರು ಕಾದಂಬರಿಕಾರನಷ್ಟೇ ಅಲ್ಲದೆ ಸಮಾಜಮುಖಿ ಕೆಲಸಗಳಲ್ಲಿಯೂ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು. ತಮ್ಮ ಹುಟ್ಟೂರಾದ ಸಂತೇಶಿವರ ಜನತೆಯ ಸಂಪರ್ಕದಲ್ಲಿದ್ದು ಅಲ್ಲಿನ ಕೆರೆಗಳ ಪುನರುಜ್ಜೀವನ ಕೆಲಸಕ್ಕಾಗಿ ಸರ್ಕಾರವನ್ನ ಪ್ರಭಾವಿಸಿದರು. ತಮಗೆ ಬಂದ ಪ್ರಶಸ್ತಿಗಳ ಬಹುಪಾಲು ಹಣವನ್ನ ಸಮಾಜಮುಖಿ ಕೆಲಸಗಳಿಗೆ ಉಪಯೋಗಿಸಿ ಕನ್ನಡ ಪರ ಧ್ವನಿ ಕೂಡ ಎತ್ತಿದ್ರು.
ಹೀಗೆ ತೆರೆದ ಪುಸ್ತಕದಂತೆ ಬದುಕಿದ ಮಹಾ ಸಾಹಿತಿ ಹಾಗೂ ಅಸಾಧಾರಣ ವ್ಯಕ್ತಿ ನಮ್ಮ ನಗಲಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಭರಿಸಲಾಗದ ನಷ್ಟವಾಗಿದೆ. ಹೀಗೆ ತೆರೆದ ಪುಸ್ತಕದಂತೆ ಬದುಕಿದ ಈ ಮಹಾ ಸಾಹಿತಿ ಹಾಗೂ ಅಸಾಧಾರಣ ವ್ಯಕ್ತಿತ್ವ ನಮ್ಮನ್ನ ಅಗಲಿದ್ದು ಕನ್ನಡ ಸಾಹಿತ್ಯ ಲೋಕಕ್ಕೆ ಭರಿಸಲಾಗದ ನಷ್ಟವಾಗಿದೆ. ತಮ್ಮ ಜೀವನದ ಸತ್ಯ ಮತ್ತು ಅನುಭವಗಳನ್ನ ಕಾದಂಬರಿಗಳ ಮೂಲಕ ಜೀವಂತವಾಗಿರಿಸಿದ ಡಾಕ್ಟರ್ ಎಸ್.ಎಲ್. ಭೈರಪ್ಪ ಅವರು ಕನ್ನಡಿಗರ ಮನಸ್ಸಿನಲ್ಲಿ ಸದಾ ಅಜರಾಮರರು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ಧನ್ಯವಾದಗಳು.